ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಬ್ಬದ ಟೈಮ್ ಇರಲಿ ಇಲ್ಲ ಅಂತಂದ್ರೆ ಸ್ವೀಟ್ ತಿನ್ಬೇಕು ಅನ್ಸ್ದಾಗ ನಮಗೆ ನೆನಪಾಗೋದೇ ಈ ಬಾದುಷಾ ರೆಸಿಪಿ ಅಲ್ವಾ. ಹೊರಗಡೆಯಿಂದ ಗರಿ ಗರಿಯಾಗಿರುತ್ತೆ, ಒಳಗಡೆಯಿಂದ ಅಷ್ಟೇ ಮೃದುವಾಗಿ ಜ್ಯೂಸಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ನಾನು ಹೇಳೋ ಒಂದೆರಡು ಟಿಪ್ಸ್ನ ಫಾಲೋ ಮಾಡಿದ್ರೆ ಬೇಕ್ರಿ ಶೈಲಿಯ ಬಾದುಷಾ ಮನೆಯಲ್ಲೇ ರೆಡಿ ಆಗತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 ಕಪ್ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್, ಒಂಚೂರು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಹಾಕೊಂಡ್ರೆ ಸಾಕು. ಒಂದು ಅರ್ಧ ಕಪ್ಪಷ್ಟು ಮೊಸರು, ಒಂದು 1/4 ಕಪ್ಪಷ್ಟು ಘೀ ಅಥವಾ ತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ಕಲಿಸ್ಕೋತಾ ಇದ್ದೀನಿ. ಸೊ ಕಲಿಸ್ಕೊಳ್ಳುವಾಗ ಒಂದು ಟಿಪ್ ನೀವೇನು ಫಾಲೋ ಮಾಡಬೇಕು ಅಂದ್ರೆ ತುಂಬಾ ಪ್ರೆಷರ್ ಹಾಕಿ ಕಲಿಸ್ಕೊಳಕ್ ಹೋಗ್ಬೇಡಿ. ನೋಡಿ, ಈ ರೀತಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ನೆಂದಾದ್ಮೇಲೆ ಇದನ್ನ ಸ್ವಲ್ಪ ನಾದ್ಕೋತಾ ಇದ್ದೀನಿ. ಇವಾಗ್ಲೂ ಕೂಡ ತುಂಬಾ ಪ್ರೆಷರ್ ಹಾಕಿ ನಾದ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಯಾಕೆ ಅಂತಂದ್ರೆ ಅದು ಈ ರೀತಿ ಪದರಾಗೆ ಹಿಟ್ಟು ರೆಡಿ ಆಗ್ಬೇಕು. ಸೊ ಇದಾದ್ಮೇಲೆ ಇದನ್ನ ಒಂದ್ 5 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಮೀನ್ ವೇಲ್ ನಾನಿಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 1 ಕಪ್ ಸಕ್ಕರೆಗೆ 1/4 ಕಪ್ಪಷ್ಟು ನೀರ್ ಹಾಕೊಳ್ಳಿ. ಅದು ಸಕ್ಕರೆ ಎಲ್ಲಾ ರೀತಿ ಕರಗ್ಲಿ. ನೀವು ಬೆಲ್ಲದ ಪಾಕ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟು ಬೆಲ್ಲದಲ್ಲಿ ಕೂಡ ಮಾಡ್ಕೋಬಹುದು. ಸೊ ಸಕ್ಕರೆ ಎಲ್ಲ ಕರ್ಗದ್ಮೇಲೆ ನಾನು ಒಂದ್ ಸ್ವಲ್ಪ ಕೇಸರಿ ಕಲರ್ ಹಾಕೊಂಡಿದ್ದೀನಿ. ಕಲರ್ ಹಾಕೋದ್ರಿಂದ ನಿಮ್ಗೆ ಒಂಥರ ಆ ಟೆಕ್ಸ್ಚರ್ ಬೇಕರಿಯಲ್ಲಿ ಯಾವ ರೀತಿ ಕಲರ್ ಇರುತ್ತೋ ಅದೇ ರೀತಿಯಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು. ಅದಾದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ್ರೆ ಇನ್ನ ರುಚಿಯಾಗಿ ಪಾನಕ ರೆಡಿ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಾನು ಬಾದುಷಾ ಮಾಡ್ಕೋತಾ ಇದ್ದೀನಿ. ಇವಾಗ್ಲೂ ಅಷ್ಟೇ, ನೀವು ತುಂಬಾ ಪ್ರೆಷರ್ ಹಾಕಬೇಡಿ. ಈ ಪದರಾಗಿ ಬರುತ್ತೆ. ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿದ್ರೆ ನೋಡಿ, ಇಷ್ಟು ಪದರಾಗಿ ನಿಮ್ಗೆ ಬಾದುಷಾ ರೆಡಿ ಆಗುತ್ತೆ. ಇದು ಎಣ್ಣೆನಲ್ಲಿ ಹಾಕಿದಾಗ ಇನ್ನ ಡಬಲ್ ಸೈಜ್ ಆಗಿ ಇನ್ನ ನಿಮ್ಗೆ ಪದರಾಗಿ ಬರುತ್ತೆ. ಅಂದ್ರೆ ಅದರ ಅರ್ಥ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಒಳಗಡೆ ಅಷ್ಟೇ ಮೃದುವಾಗಿ ಬರುತ್ತೆ. ಇದಾದ್ಮೇಲೆ ನಾನು ಇದನ್ನ ಎಣ್ಣೆನಲ್ಲಿ ಲೋ ಫ್ಲೇಮ್ ಅಲ್ಲೇನೆ ಕರ್ಕೊಳ್ಳಿ. ಆವಾಗ ಅದು ತುಂಬಾ ಚೆನ್ನಾಗಿ ಬೇಯುತ್ತೆ. ಇಷ್ಟೇ, 2 ಕಡೆ ಲೋ ಫ್ಲೇಮ್ ಅಲ್ಲಿ ಕರ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಜೊತೆಗೆ ನಮಗೆ ಎಷ್ಟು ಸೂಪರ್ ಆಗಿ ಹಗರಾಗಿ ಬಂದಿದೆ ಅಂತ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ. ನಾನು ಹೇಳಿರೋ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಬೇಕ್ರಿ ಶೈಲಿಯ ಬಾದುಷಾ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಎಣ್ಣೆನಿಂದ ತೆಗೆದ ತಕ್ಷಣ ನಾನು ನನ್ನ ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಒಂದು 2-3 ನಿಮಿಷದಲ್ಲಿ ತೆಗೆದು ಇದಕ್ಕೆ ಸ್ವಲ್ಪ ನಾನು ಪಿಸ್ತಾ ಹಾಕಿ ಗಾರ್ನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ ಏನ್ ಸೂಪರ್ ಆಗಿ ಕಲರ್ ಬಂದಿದೆ. ಅದೇ ರೀತಿಯಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡೋ ರೆಸಿಪಿ. ಸುಮ್ಮನೆ ಬೇಕರಿಯಿಂದ ತಂದು ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು.